ಇದು ಕಾಯಿಲೆ ಅಲ್ಲ. ಇದೇನಾಗುತ್ತೆ, ನಮ್ಮ ಶರೀರದಲ್ಲಿ ಆಗೋ ವ್ಯತ್ಯಾಸಗಳಷ್ಟೇ. ಈಗೇನಾಗಿದೆ, ಬರ್ತಾ ಬರ್ತಾ ಈ ನಮ್ಮ ಊಟದ ವ್ಯತ್ಯಾಸದಾಗಲಿ ಅಥವಾ ನಮ್ಮ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಆಗಲಿ, ಈಗೆಂತೆಲ್ಲ ಆದಾಗ ಈ ಆರ್ಥರೈಟಿಸ್ ಭಾಳ ಬೇಗ ಬಂದ್ಬಿಟ್ಟಿದೆ. ಸಂಧಿವಾತ ಇದ್ದವರಿಗೆ ಮೊಣಕಾಲು ನೋವು ಅಥವಾ ಮಂಡಿ ನೋವು ಬರುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಈ ಸಂಧಿವಾತ ಇದು ಒಂಥರ ಡಯಾಬಿಟಿಸ್ ಇದ್ದಂಗೆ. ಯೂರಿಕ್ ಕ್ರಿಸ್ಟಲ್ಸೇ ನಮಗೆ ನೋವಾಗಿ ಒಳಗಡೆ ಒಂಥರ ಕಲ್ ಥರ ಕಾಣಿಸುತ್ತೆ ಮಂಡಿ ಸಂಧಿಯಲ್ಲಿ. ಅದು ನಡೆಯುವಾಗ ಸ್ವಲ್ಪ ನೋವು, ಫ್ರಿಕ್ಷನ್ ಆಗಿ ನೋವು ಬಂದು ಇದು ಕಾರ್ಟಿಲೇಜ್ ಡ್ಯಾಮೇಜ್ ಮಾಡುತ್ತೆ. ನಮ್ಮ ಒಂದು ಹೆರಿಡಿಟರಿ ಅಂದರೆ ನಮ್ಮ ಜೆನೆಟಿಕ್, ನಮ್ಮ ತಂದೆ ತಾಯಿ ಹೇಗಿರ್ತಾರೆ ಅವ್ರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಸೊ ನಮ್ಮ ಪೇರೆಂಟ್ಸ್ ಕೂಡ ಗಿಫ್ಟ್ ಅದು. ಚಿಕ್ಕ ವಯಸ್ಸಿಂದ ಇದ್ದವ್ರಿಗೂ ಅಂದರೆ 22-24 ವಯಸ್ಸಿಂದ ಹಿಡಿದು 70-80 ವಯಸ್ಸವರೆಗೂ ಬರುತ್ತೆ. ಇದೇ ಡಿಫ್ರೆನ್ಷಿಯೇಟ್ ಅಂತ ಹೇಳ್ತೀವಿ. ಇದು ಭಾಳ ವ್ಯತ್ಯಾಸ ಇರುತ್ತೆ. ಬೆಳಗಿನ ಜಾವ ಎದ್ದ ತಕ್ಷಣ ಅವ್ರಿಗೆ ಕೈ ಸ್ಟಿಫ್ನೆಸ್ ಬರೋದು, ಕೈ ಫ್ರೀ ಮಾಡೋಕ್ಕಾಗೋದಿಲ್ಲ, ಅಂದರೆ ಬಿಗ್ತಾ ಬಂದುಬಿಡುತ್ತೆ. ಇದು ಹೋಗ್ತಾ ಜಾಸ್ತಿ ಆದಾಗ ಅವ್ರಿಗೆ ಬೇಗನೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಈಗ ಮಂಡಿ ಸವೆತ ಇತ್ತು ಅಂತ ಹೇಳಿದ್ರೆ ಮಂಡಿ ನೋವು ಬರುತ್ತೆ ಸರ್. ಮಂಡಿಯ ಒಳಭಾಗದಲ್ಲಿ ನೋವು ಶುರುವಾದಾಗುತ್ತೆ. ಆಗ ಅವ್ರಿಗೆ ಅರ್ಥ ಮಾಡ್ಕೋಬೇಕು, ನನಗೆ ಇನ್ನು ಸ್ವಲ್ಪ ಈಗ ಶುರುವಾಗಿದೆ. ಈಗ ಕೆಲವರು ಓಡ್ತಾ ಇರ್ತಾರೆ, ಓಡೋದು ತುಂಬ ಒಳ್ಳೆಯದು, ಇಲ್ಲ ಅಂತ ಹೇಳ್ತಾಯಿಲ್ಲ. ಬಟ್ ಯಾವ ರೀತಿ ಓಡೋದು ಮುಖ್ಯ, ಇಂಪಾರ್ಟೆಂಟ್. ಯಾವುದೇ ಒಂದು ರೋಗಿಗಳಿಗೆ ಮಂಡಿ ನೋವು, ಮೊಣಕಾಲು ನೋವು ಬರುತ್ತಂತ ಶುರು ಮಾಡಿದಾಗ ಫಸ್ಟ್ ಅವ್ರಿಗೆ ಮುಂಭಾಗದಲ್ಲಿ ನೋವು ಬರುತ್ತೆ. ಈಗ ದೇಹದ ತೂಕ ಹೆಚ್ಚಾಗೋದಕ್ಕೂ ಮಂಡಿ ನೋವಿಗೆ ಏನಾದರೂ ಸಂಬಂಧ ಇದೆಯಾ ಸರ್? ನೆಕ್ಸ್ಟ್ ಕೂತ್ಕೋಬೇಕು, ಕೂತ್ಕೊಳ್ಳೋದು ಒಳ್ಳೇದೇ, ಆದರೆ ಅದನ್ನು ಹೆಚ್ಚಾಗಿ ಕೂತ್ಕೋಬಾರ್ದು. ಈಗ ನೋಡಿರ್ಬೋದು, ಕೆಲವರು ಸಣ್ಣಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ದಪ್ಪಗಿರೋರಿಗೆ ಭಾಳ ಬೇಗ ಮಂಡಿ ನೋವು ಶುರು ಆಗಿಬಿಡುತ್ತೆ, ಮತ್ತು ಈ ಆರ್ಥರೈಟಿಸ್ ಶುರು ಆಗಿಬಿಡುತ್ತೆ. ಚಿತ್ರದುರ್ಗ ಮೇಲ್ಗಡೆ ಹೋದಷ್ಟು, ನಾರ್ತ್ಗೆ ಹೋದಷ್ಟು ಭಾಳ ಬೇಗ ಅವ್ರಿಗೆ ಮಂಡಿ ನೋವು ಶುರು ಆಗುತ್ತೆ. ಈಗ ತುಪ್ಪ ಕಡಿಮೆ ಆಗಿಬಿಟ್ಟಿದೆ, ತುಪ್ಪ ಕಡಿಮೆ ಆಗಿಬಿಟ್ಟು ಬೇರೆ ಜಾಸ್ತಿ ಬಂದುಬಿಟ್ಟಿದೆ. ಸೊ ಅದನ್ನು ಈ ಬ್ರಿಟಿಷರೆಲ್ಲ ಬಂದ ಮೇಲೆ ಏನೇನೋ ಮಾಡಿ ಹಾಗೆ ಮಾಡಿ ತುಪ್ಪ ತಿನ್ನಬಾರ್ದು ಅಂತ ಏನೇನೋ ಮಿಕ್ಸ್ ಮಾಡಿಬಿಟ್ಟು ಬೇರೆ ಥರ ಕೊಟ್ಟರು. ಕೆಲವು ಸ್ವಲ್ಪ ದೂರ ನಡೆದ್ರೆ ಸಾಕು ಎಲ್ಲೋ ಒಂದು ಜನರಲೈಸ್ಡ್ ಪೇನ್ ಬರುತ್ತೆ ಅಂತಾರೆ. ಎಕ್ಸ್ರೇ ನೋಡ್ತೀವಿ, ಚೆನ್ನಾಗಿರುತ್ತೆ. ಅಂಥವ್ರಿಗೆ ನಾವೇನಾದರೂ ಇದೆಲ್ಲ ಟೆಸ್ಟ್ ಮಾಡಿದಾಗ ಭಾಳ ಕಡಿಮೆ ಇರುತ್ತೆ, ತುಂಬ ಲೋ ಇರುತ್ತೆ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ವಯಸ್ಸಾದವರಲ್ಲಿ ಕಾಡುವಂಥ ಒಂದು ಸಾಮಾನ್ಯ ಸಮಸ್ಯೆ ಅಂತ ಹೇಳಿದ್ರೆ ಮಂಡಿ ನೋವು, ಅದರ ಜೊತೆಗೆ ಸಂಧಿವಾತ ಕೂಡ ಇರ್ಬೋದು, ಅಂದರೆ ಆರ್ಥರೈಟಿಸ್ ಸಮಸ್ಯೆ ಕೂಡ ಇರಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಂಡಿ ನೋವಿಗೆ ವಯಸ್ಸಿನ ಒಂದು ಅಂತರ ಇಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ನಮ್ಮ ಲೈಫ್ ಸ್ಟೈಲ್ ಕೂಡ ಕಾರಣ ಆಗಿರುವಂಥ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ಈ ಮಂಡಿ ನೋವು ಯಾವ ಕಾರಣಕ್ಕೋಸ್ಕರ ಬರುತ್ತೆ? ಸೊ ಮಂಡಿ ನೋವು ಬಂತು ಅಂದ ತಕ್ಷಣ ತುಂಬ ಜನ ಯೋಚನೆ ಮಾಡ್ತಾರೆ, ಇದಕ್ಕೆ ಸರ್ಜರಿನೇ ಮಾಡಬೇಕಾಗತ್ತೆ, ಹಾಸ್ಪಿಟಲ್ಗೆ ಹೋದರೆ ಸಾಕು ಡಾಕ್ಟರ್ ಸರ್ಜರಿ ಮಾಡಾಕ್ತಾರೆ, ನಂಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಈ ವಿಚಾರದ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳು ಏನು, ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ, ಮಂಡಿ ನೋವು ಬರದೇ ಇರೋ ರೀತಿಯಲ್ಲಿ ಹೇಗೆ ತಡೆಗಟ್ಟಬೇಕು, ನಮ್ಮ ಜೀವನ ಶೈಲಿ ಹೇಗಿರಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ PC ಜಗದೀಶ, ಸೀನಿಯರ್ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್, ಆರ್ಥ್ರೋಸ್ಕೋಪಿ ಅಂಡ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್, ಕಾವೇರಿ ಹಾಸ್ಪಿಟಲ್ಸ್, ಎಲೆಕ್ಟ್ರಾನಿಕ್ ಸಿಟಿ, ಬ್ಯಾಂಗಲೋರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ ಸರ್. ಮಂಡಿ ನೋವಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ವಯಸ್ಸಾದ್ಮೇಲೆ ಒಂದು ಕಾಮನ್ ಆಗಿರುವಂತಹ ಕಂಡೀಷನ್ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು 50 ಆದ್ಮೇಲೆ ನನಗೆ ಮಂಡಿ ನೋವು ಇದೆ ಅನ್ನೋದನ್ನ ತುಂಬಾ ಜನ ಹೇಳೋದನ್ನ ಕೇಳಿರ್ತೀವಿ. ಸೊ ಮಂಡಿ ನೋವಿನ ವಿಚಾರಕ್ಕೆ ಬಂದಾಗ ಇನ್ನೊಂದು ಆರ್ಥರೈಟಿಸ್ ಬಗ್ಗೆ ನೋಡೋದಾದ್ರೆ, ಸೊ ಮಂಡಿ ನೋವು ಹಾಗೇನೆ ಆರ್ಥರೈಟಿಸ್, ಇದರ ವ್ಯತ್ಯಾಸ ಹೇಗಿರುತ್ತೆ? ಸೊ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂಥದ್ದು ತುಂಬಾನೇ ಅವಶ್ಯಕ. ಯಾಕಂದ್ರೆ ನಂಗೆ ಮಂಡಿ ನೋವು ಬಂತು ಅಂದ ತಕ್ಷಣ ನನಗೆ ಕೀಲುಗಳು ಸವಿತಾ ಇದೆ ಅಥವಾ ಆರ್ಥರೈಟಿಸ್ ಬಂತು ಅಂತ ಅಂದ್ಕೊಳ್ಳೋರು ತುಂಬಾ ಜನ ಇರ್ತಾರೆ. ಸೊ ಇದರ ನಡುವೆ ಇರುವಂತಹ ವ್ಯತ್ಯಾಸದ ಬಗ್ಗೆ ಕೂಡ ತಿಳಿಸ್ಕೊಡಿ. ಹೌದು, ಮಂಡಿ ನೋವು ಸರ್ವೇಸಾಮಾನ್ಯವಾಗಿ ಎಲ್ಲರಿಗೂ ಬರುತ್ತೆ. ಚಿಕ್ಕ ವಯಸ್ಸಿಂದ ಇದ್ದವ್ರಿಗೂ, ಅಂದರೆ 22-24 ವಯಸ್ಸಿಂದ ಹಿಡಿದು 70-80 ವಯಸ್ಸವರೆಗೂ ಬರುತ್ತೆ. ಇದೇ ಡಿಫ್ರೆನ್ಷಿಯೇಟ್ ಅಂತ ಹೇಳ್ತೀವಿ. ಇದು ಭಾಳ ವ್ಯತ್ಯಾಸ ಇರ್ತದೆ. ಚಿಕ್ಕ ವಯಸ್ಸಲ್ಲಿ ಬರುವಂಥದ್ದು ನಾವು ಈ ತುಂಬ ಹೆಚ್ಚಾಗಿ ಆಟ ಆಡಿದಾಗ ಅಥವಾ ಮೆಟ್ಲು ಹತ್ತೋದು ಇಳಿಯೋದು ತುಂಬ ಹೆಚ್ಚಾದಾಗ, ಸೈಕ್ಲಿಂಗ್ ಮಾಡಿರ್ತಾರೆ, ಕೆಲವೊತ್ತು ಯಾವತ್ತೂ ಆಡದಿರೋದು ಆಟ ಆಡಿರ್ತಾರೆ, ಅಂಥವ್ರಿಗೆ ನೋವು ಬಂದ್ಬಿಡುತ್ತೆ. ಸಡನ್ ಆಗಿ ಹೆಚ್ಚಾಗಿ ಆಟ ಆಡ್ಬಿಡ್ತಾರೆ. ಅದು ಭಯ ಪಡ್ಕೊಂಡ್ಬಿಡ್ತಾರೆ, ನನಗೆ ಮಂಡಿ ನೋವು ಬಂದ್ಬಿಡ್ತು, ನನಗೆ ಆರ್ಥರೈಟಿಸ್ ಬಂದ್ಬಿಡ್ತು ಅಂತ. ಯಾಕಂದರೆ ಅಂಥವ್ರಿಗೆ ಅವರ ತಂದೆ ಆಗಲಿ ಅಥವಾ ತಾಯಿ ಆಗಲಿ, ಯಾರಿಗೂ ಅವ್ರ ರಿಲೇಟಿವ್ಸ್ ಆಗಲಿ ತುಂಬ ಹೆಚ್ಚಾಗಿ ಅದು ಬಂದಿರುತ್ತೆ. ಬಂದ ತಕ್ಷಣ ಅವ್ರ ತಲೆ ಕೂತ್ಕೊಂಡ್ಬಿಟ್ಟಿರುತ್ತೆ, ನಮ್ಮ ತಂದೆಯವ್ರಿಗೆ ಹಿಂಗಾಗಿತ್ತು, ನಮ್ಮ ತಾಯಿಗೆ ಹೀಗಾಗಿತ್ತು, ನನಗೂ ಬಂದ್ಬಿಡ್ತು ಅಂತ. ಅದಲ್ಲ, ತಪ್ಪಾಗಿರುತ್ತೆ. ಅದು ಕಾರಣ ಅಂತ ಹೇಳಿದ್ನಲ್ಲ, ಈ ರೀತಿ ಕಾರಣಗಳಿಂದ ಬಂದಿರುತ್ತೆ ಚಿಕ್ಕ ವಯಸ್ಸಲ್ಲಾದರೆ. ಅದೇ 70-80 ಮುಂಚೆ ಎಲ್ಲ ಬರ್ತಿತ್ತು. 70-80ಕ್ಕೆಲ್ಲ ತುಂಬ ಈ ಸಾಮಾನ್ಯವಾಗಿ ಆರ್ಥರೈಟಿಸ್ ಎಲ್ಲ ಬರ್ತದೆ, ಮಂಡಿ ಸೌದು ಹೋಗುವಂತೆಲ್ಲ ಬರ್ತಾಯಿತ್ತು. ಈಗೇನಾಗಿದೆ, ಬರ್ತಾ ಬರ್ತಾ ಈ ನಮ್ಮ ಊಟದ ವ್ಯತ್ಯಾಸದಾಗಲಿ ಅಥವಾ ನಮ್ಮ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಆಗಲಿ, ಈಗೆಂತೆಲ್ಲ ಆದಾಗ ಈ ಆರ್ಥರೈಟಿಸ್ ಭಾಳ ಬೇಗ ಬಂದುಬಿಟ್ಟಿದೆ. 60ಕ್ಕಿಂತ ಮುಂಚೆನೇ ಬರೋಕ್ಕೆ ಶುರು ಆಗ್ಬಿಟ್ಟಿದೆ, 70ಕ್ಕಿಂತ ಮುಂಚೆ ಶುರು ಆಗ್ಬಿಟ್ಟಿದೆ. 50 ಆಗ್ತಿದ್ದಂಗೆ ಕೆಲವು ಎಷ್ಟೋ ಜನಕ್ಕೆ ಮಂಡಿ ನೋವು ಬಂದ್ಬಿಡುತ್ತೆ. ಇದು
ಕಾರಣ ಇದು ಕಾಯಿಲೆ ಅಲ್ಲ. ಇದೇನಾಗುತ್ತೆ ನಮ್ಮ ಶರೀರದಲ್ಲಿ ಆಗೋ ವ್ಯತ್ಯಾಸಗಳಷ್ಟೇ. ಈಗ ನಮ್ಮ ಕೂದಲು ಹೇಗೆ ಬೆಳ್ಳಗಾಗುತ್ತೋ, ನಮ್ಮ ಚರ್ಮ ಹೇಗೆ ಕರ್ಲ್ಸ್ ನುಳುಗುತ್ತೋ, ಅದೇ ರೀತಿ ಈ ಒಂದು ಮಂಡಿಗಳಲ್ಲಿ ಆಗೋ ವ್ಯತ್ಯಾಸನೇ ಅದು ಆರ್ಥೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಸವಿಯತ ಶುರು ಆಗ್ತವೆ. ಎಲ್ಲಿ ನಮ್ಮ ಸಪೋರ್ಟ್ ಕಮ್ಮಿ ಆಗ್ತಾ ಹೋದಾಗ ಅದು ನಮ್ಗೆ ಮಂಡಿ ಉಜ್ಜಕ್ ಶುರು ಆಗುತ್ತೆ. ಮೇಲಿಂದ ಒಂದು ಮೂಳೆ ಮತ್ತೆ ಕೆಳಗಿಂದ ಮೂಳೆ ಉಜ್ಜಕ್ ಶುರು ಆದಾಗ ಆಗದೆ ಆರ್ಥೈಟಿಸ್ ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ ಇದು ವಯಸ್ಸಾದ್ಮೇಲೆ ಬರುವಂತ ಒಂದು ಸಾಮಾನ್ಯವಾದ ಕಂಡೀಷನ್ ಅಂತ ಹೇಳ್ತೀರಾ? ಅಂದ್ರೆ ಇದನ್ನ ಒಂದು ಆರೋಗ್ಯ ಸಮಸ್ಯೆ ಅಂತ ಕನ್ಸಿಡರ್ ಮಾಡಲ್ವಾ ಸರ್? ಇದು ಆರೋಗ್ಯ ಸಮಸ್ಯೆನೇ ಅಂತ ಹೇಳಿದ್ರೆ ಆರೋಗ್ಯ ಸಮಸ್ಯೆ. ಇದು ಏಜಿಂಗ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಇದು ವಯಸ್ಸಾದರೂ ಬರುವಂಥದ್ದು. ಇದೇ ತೊಂದರೆ ಏನಾಗುತ್ತೆ ಅಂತಂದರೆ, ಕೆಲವು ನಾವು ಕಾರಣ ಹುಡುಕ್ತೀವಿ. ಅಂದರೆ ಈ ವಯಸ್ಸಾದಾಗ ವೇರ್ ಆ್ಯಂಡ್ ಟೇರಿಂದ ಬರೋದಕ್ಕೆ ಆಸ್ಟಿಯೋ ಆರ್ಥೈಟಿಸ್ ಅಂತ ಹೇಳ್ತೀವಿ ಡಾಕ್ಟರ್ಗೆ. ಇದೇ ಕೆಲವು ಕಾರಣಗಳಿಂದ ಬರ್ತವೆ. ಈಗ ರುಮಾಟಾಯ್ಡ್ ಅಂತ ಹೇಳ್ತೀವಿ, ಸಂಧಿವಾತ, ಎಲ್ಲರಿಗೂ ಎಲ್ಲ ಜಾಯಿಂಟ್ಗಳೆಲ್ಲ ನೋವು ಬರುತ್ತೆ. ಮತ್ತು ಕೆಲವು ಸಲ ಯೂರಿಕ್ ಆ್ಯಸಿಡ್ಗಳು ಜಾಸ್ತಿ ಆದಾಗ ಬರುತ್ತೆ. ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ ಏನಂತಂದರೆ, ಕೆಲವು ನಮ್ಮಲ್ಲಿ ಈ ಪ್ರೋಟೀನ್ ಅಂಶಗಳು ತಗೊಂಡಾಗ ಅದು ಕರೆಕ್ಟಾಗಿ ಬ್ರೇಕ್ ಡೌನ್ ಆಗಿ ಹೋಗಬೇಕು. ಅದು ಯಾವಾಗ ಬ್ರೇಕ್ ಡೌನ್ ಆಗೋದಿಲ್ವೋ ಅದು ಆವಾಗ ಉಳ್ಕೊಬಿಡುತ್ತೆ, ಯೂರಿಕ್ ಆ್ಯಸಿಡ್ ಆಗಿ ನಮಗೆ ಉಳ್ಕೊಂಡ್ಬಿಡುತ್ತೆ ಒಳಗಡೆ. ಕ್ರಿಸ್ಟಲ್ಸ್ ಆಗಿ ಕುತ್ಕೊಂಡ್ಬಿಡುತ್ತೆ. ಆ ಕ್ರಿಸ್ಟಲ್ಸ್, ಯೂರಿಕ್ ಕ್ರಿಸ್ಟಲ್ಸೇ ನಮಗೆ ನೋವಾಗಿ ಒಳಗಡೆ ಒಂಥರ ಕಲ್ ಥರ ಕಾಣಿಸುತ್ತೆ ಮಂಡಿ ಸಂವೇದದಲ್ಲಿ. ಅದು ನಡೆಯುವಾಗ ಸ್ವಲ್ಪ ನೋವು, ಫ್ರಿಕ್ಷನ್ ಆಗಿ ನೋವು ಬಂದು ಇದು ಕಾರ್ಟಿಲೇಜ್ ಡ್ಯಾಮೇಜ್ ಮಾಡುತ್ತೆ. ಅಂದರೆ ನಮ್ಮ ಮಂಡಿ ಒಳಗಡೆ ಇರೋದು ಕುಷನ್ ಎಫೆಕ್ಟು ಡ್ಯಾಮೇಜ್ ಆಗಿಬಿಟ್ಟು ಆರ್ಥೈಟಿಸ್ ಶುರು ಆಗುತ್ತೆ. ಸೊ ನಾವು ಕಾರಣ ಹುಡುಕ್ತಾ ಹೋಗ್ತೀವಿ, ಏನಕ್ಕೆ ಬಂದಿರೋದು, ಯಾವ ರೀತಿ ಬಂದಿರುತ್ತೆ ಅಂತ ಅಂದ್ಬಿಟ್ಟು. ಅದು ಇನ್ಫ್ಲಮೇಟರಿ ಕಂಡೀಷನ್ಸ್ ಅಂತ ಹೇಳ್ತೀವಿ. ಇನ್ನೊಂದು ನಾನ್ ಇನ್ಫ್ಲಮೇಟರಿ ಕಂಡೀಷನ್ ಅಂದರೆ ಆಸ್ಟಿಯೋ ಆರ್ಥೈಟಿಸ್, ಏಜ್ ರಿಲೇಟೆಡ್ ಪ್ರಾಬ್ಲಮ್. ಸೊ ಹೀಗೆ ಎರಡು ನಾವು ಕಾರಣ ಹುಡುಕಿದಾಗ ಬರುವಂಥ ಕರೆಕ್ಟಾಗಿ ಎಲ್ಲಿಗೆ ಅವ್ರು ಫಿಟ್ ಆಗ್ತಾರೋ ಅದಕ್ಕೆ ನಾವು ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಸಂಧಿವಾತ ಇದ್ದವರಿಗೆ ಮೊಣಕಾಲು ನೋವು ಅಥವಾ ಮಂಡಿ ನೋವು ಬರುವಂತ ಸಾಧ್ಯತೆ ಹೆಚ್ಚಿರುತ್ತಾ? ಚಾನ್ಸಸ್ ಆರ್ ಹೈ ಅಂತ ಹೇಳ್ತೀರಾ, ಹೇಗೆ ಅಂತ? ಹೌದು, ಸಂಧಿವಾತ ಅಂದರೆ ನಮಗೆ ಎಲ್ಲ ಮೈಕೈ ಎಲ್ಲ ನೋವು, ಸ್ಟಿಫ್ನೆಸ್ ಅಂತ ಬರ್ತೀವಿ, ಅದಕ್ಕೆ ರುಮಾಟಾಯ್ಡ್ ಅಂತ ಹೇಳ್ತೀವಿ. ಅವ್ರಿಗೆ ಭಾಳ ಚಿಕ್ಕ ವಯಸ್ಸಲ್ಲಿ ಬಂದುಬಿಡುತ್ತೆ. ಹೇಗೆ ಕೆಲವರಿಗೆ ಒಂದು ಊಟತಾನೇ ಬಂದುಬಿಡುತ್ತೆ, ಅದಕ್ಕೆ ಜುವೆನೈಲ್ ರುಮಾಟಾಯ್ಡ್ ಆರ್ಥೈಟಿಸ್ ಅಂತ ಹೇಳ್ತೀವಿ. ಇನ್ನೊಂದು ಕೆಲವರಿಗೆ ಇಮ್ಯುನಿಟಿ ಪವರ್ ಕಡಿಮೆ ಹೋಗ್ತಾ ಹೋಗುತ್ತೆ ವಯಸ್ಸಾದ ನಂತರ, ಅದು 20-30 ಬರುವಂಥವ್ರಿಗೆ ಅದೂ ಹಾಗೆ ಬರುತ್ತೆ. ಅವ್ರಿಗೇನಾಗುತ್ತೆ ಅಂದರೆ ಜನರಲ್ ಪ್ರಾಬ್ಲಮ್ ಎಲ್ಲ ಕಡೆ ಜಾಯಿಂಟ್ಸ್ ಎಲ್ಲ ಇನ್ವಾಲ್ವ್ ಆಗುತ್ತೆ. ಈಗ ಮಂಡಿ ಆಗಲಿ, ಹಿಪ್ಪು, ಬೆರಳುಗಳು, ಕಾಲು, ಹೇಗೆ ಎಲ್ಲ ಇನ್ವಾಲ್ವ್ ಆದಾಗ ಹೋಗ್ತಾ ಕಾರಣ ಏನಂತಂದರೆ ನಮ್ಮ ಒಂದು ಶರೀರದಲ್ಲಿರೋ ಒಂದು ಇಮ್ಯುನಿಟಿ ಪವರ್ನೇ ಕಡಿಮೆ ಮಾಡಿಬಿಡುತ್ತೆ. ಆಮೇಲೆ ನಮ್ಮ ಮಂಡಿ ಆಗಲಿ, ನಮ್ಮ ಯಾವುದೇ ಒಂದು ಜಾಯಿಂಟ್ಸ್ನೇ ಅದು ಬೇರೆ ರೀತಿಯ ಒಂದು ಎನಿಮಿ ಥರ ಅದು ಟ್ರೀಟ್ ಮಾಡೋಕ್ಕಾಗುತ್ತೆ ನಮ್ಮ ಇಮ್ಯುನಿಟಿ. ಹಾಗಾಗಿ ಅಲ್ಲಿ ಹೋಗಿ ಅದನ್ನ ಕಾರ್ಟಿಲೇಜನ್ನ ಡ್ಯಾಮೇಜ್ ಮಾಡಿ ಅದನ್ನು ಕಂಪ್ಲೀಟ್ ತೆಗೆದಾದಾಗ ಅದು ಅವ್ರಿಗೆ ಸ್ಟಿಫ್ನೆಸ್ ಬರುತ್ತೆ, ಪೇಯ್ನ್. ಬೆಳಗಿನ ಜಾವ ಎದ್ದ ತಕ್ಷಣ ಅವ್ರಿಗೆ ಕೈ ಸ್ಟಿಫ್ನೆಸ್ ಬರೋದು, ಕೈ ಫ್ರೀ ಮಾಡೋಕ್ಕಾಗೋದಿಲ್ಲ, ಅಂದರೆ ಬಿಗ್ತಾ ಬಂದುಬಿಡುತ್ತೆ. ಇದು ಹೋಗ್ತಾ ಜಾಸ್ತಿ ಆದಾಗ ಅವ್ರಿಗೆ ಬೇಗನೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಇನಿಷಿಯಲಿ ನಾವೇನು ಮಾಡ್ತೀವಿ, ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತೀವಿ ಅವ್ರಿಗೆ, ಅದೆಲ್ಲ ಸಂಧಿವಾತ ಮತ್ತು ನೋವೆಲ್ಲ ಕಡಿಮೆ ಆಗಲಿಕ್ಕೆ. ಕೆಲವು ಸ್ಟೇಜ್ ಬರುತ್ತೆ ಅವ್ರಿಗೆ ಅದೆಲ್ಲ ಪೂರ್ತಿ ಏನು ಕೆಲಸನೇ ಮಾಡೋದಿಲ್ಲ. ಹಾಗಾಗಿ ಆ ಟೈಮಲ್ಲಿ ನಾವು ಅವ್ರಿಗೆ ಸರ್ಜರಿ ಮಾಡೋ ಅಂದರೆ ಆಪರೇಷನ್ ಮಾಡೋ ಒಂದು ಅವಶ್ಯಕತೆ ಬಂದೇ ಬರುತ್ತೆ. ಓಕೆ, ಹಾಗಾಗಿ ಆರ್ಥರೈಟಿಸ್ ಇದ್ದವರಿಗೆ ಮಂಡಿ ನೋವು ಬರುವಂಥ ಸಾಧ್ಯತೆ ಇರುತ್ತೆ ಅಂತ. ಈಗ ನಿಮ್ಮ ಪ್ರಾಕ್ಟೀಸಲ್ಲಿ ನೀವು ನೋಡಿರೋ ಹಾಗೆ ಸರ್, ನನಗೆ ಆರ್ಥರೈಟಿಸ್ ಇರ್ಬೋದು ಅಥವಾ ನನಗೇನೋ ಸಂಧಿವಾತ ಇರ್ಬೋದು ಅಂತ ಬಂದು ಅದಾದ್ಮೇಲೆ ಮೊಣಕಾಲು ಡಿಟೆಕ್ಟ್ ಆಗಿರುವಂಥದ್ದು, ಮೊಣಕಾಲಿನ ಪೇಯ್ನು, ಮಂಡಿ ನೋವು ಡಿಟೆಕ್ಟ್ ಆಗಿರುವಂಥ ಕೇಸಸ್ಗಳು ಆ ಥರ ಏನಾದರೂ ಇರುತ್ತೆ ಅಂದರೆ ಜನ ಅದನ್ನು ಅರ್ಥ ಮಾಡ್ಕೊಂಡಿರುವಂಥ ರೀತಿ ತಪ್ಪಾಗಿರುವಂಥ ಚಾನ್ಸಸ್ ಏನಾದರೂ ಇರುತ್ತಾ ಅಂತ? ಹೌದು, ಈ ಸಂಧಿವಾತ ಇದು ಒಂಥರ ಡಯಾಬಿಟಿಸ್ ಇದ್ದಂಗೆ. ಏನಾಗುತ್ತೆ ಅಂದರೆ ಮಾತ್ರೆಗಳನ್ನ ಅವರು ಥ್ರೂಔಟ್ ಲೈಫ್ ತಗೋಬೇಕು. ಕೆಲವ್ರು ಏನು ಮಾಡ್ತಾರೆ, ಡಾಕ್ಟರ್ನ ಬದಲಾಯಿಸ್ತಾ ಹೋಗ್ತಾರೆ. ನನಗೆ ನೋವು ಬಂದಿದೆ, ನನಗೆ ಕಡಿಮೆ ಆಗಿಲ್ಲ, ಡಾಕ್ಟರ್ ಸರಿಯಾಗಿ ನನಗೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆ ಡಾಕ್ಟರ್ ಹತ್ರ ಹೋಗ್ತಾರೆ. ಆದರೆ ಇದು ತಪ್ಪಾಗ್ಬಿಡುತ್ತೆ. ಯಾಕಂದರೆ ಒಂದು ಇದಕ್ಕೆ ಇಮ್ಯುನಾಲಜಿಕಲ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಹೋದಾಗ ಎಷ್ಟು ಅವರು ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರೆ ಮಾತ್ರೆಗಳನ್ನ, ಆಗ ಆ ಒಂದು ರೋಗಿಗಳು ಅವ್ರಿಗೆ ಕೊಡುವಂಥ ರೋಗಗಳ ಲಕ್ಷಣಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ತಗೋಬೇಕು ಕರೆಕ್ಟಾಗಿ. ಇದನ್ನು ಎಲ್ಲಿ ನಿಲ್ಲಿಸ್ಬಿಡ್ತಾರೆ ಏನಾಗುತ್ತೆ, ಮತ್ತೆ ತಿರ್ಗಿ ಅವರು ಹಳೆ ರೀತಿಗೆ ಹೋಗಿ ಆ ಒಂದು ಲಕ್ಷಣಗಳೆಲ್ಲ ಉದ್ಭಣ ಆಗ್ಬಿಡುತ್ತೆ, ಜಾಸ್ತಿ ಆಗಿಬಿಡುತ್ತೆ. ಆಗ ಅವರು ಮತ್ತೆ ತಿರ್ಗಿ ಬೇರೆ ಡಾಕ್ಟರ್ ಹತ್ರ ಹೋಗಿ ಅವ್ರು ಮತ್ತೆ ಟ್ರೀಟ್ಮೆಂಟ್ ಮಾಡ್ತಾರೆ. ಇದು ಹೀಗೆ ತುಂಬ ಜನ ಈ ರೀತಿ ನಾವು ನೋಡ್ತಾ ಇರ್ತೀವಿ. ಸೊ ನಾನು ಹೇಳೋದು ಏನಂತಂದರೆ, ಇಂಥ ರೋಗಿಗಳು ರುಮಾಟಾಯ್ಡ್ ಆರ್ಥೈಟಿಸ್, ಸಂಧಿವಾತ ಅಂತ ಟ್ರೀಟ್ಮೆಂಟ್ ಮಾಡಿದ ಮೇಲೆ, ಅವ್ರಿಗೆ ಶುರು ಮಾಡಿದ ಮೇಲೆ ಅದನ್ನು ಬಿಡದೇನೆ ಪೂರ್ತಿ ಕೋರ್ಸ್ ತಗೊಳ್ತಾ ಇರಬೇಕು. ತಗೊಳ್ತಾ ಇದ್ದರೆ ಅಟ್ಲೀಸ್ಟ್ ಅವ್ರಿಗೆ ಈ ಸ್ಟಿಫ್ನೆಸ್, ವಾತ ಅನ್ನೋದೆಲ್ಲ ಪೂರ್ತಿ ಕಡಿಮೆ ಆಗಿ ರೋಗ ಜಾಸ್ತಿ ಆಗುವಂಥದ್ದು
ಭಾಳ ಸ್ಲೋ ಆಗಿ ಹೋಗುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಓಕೆ. ಈಗ ಮೊಣಕಾಲಿನ ಭಾಗದಲ್ಲಿ ಲೊಕೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಯಾವ ಭಾಗದಲ್ಲಿ ನೋವು ಕಾಣಿಸ್ಕೊಳ್ತಾ ಇದೆ ಅದರಿಂದಾಗಿ ನಾವು ಕಾರಣವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಸರ್? ಹೌದೌದು. ಈಗ ಶುರು ಆಗ್ತಿದ್ದಂಗೆ ಏನಾಗುತ್ತೆ ಅಂದರೆ 40 ವಯಸ್ಸು 45 ವಯಸ್ಸು ಅಂದ್ಕೊಳ್ಳಿ. ಅಂಥವ್ರಿಗೆ ಏನಾಗುತ್ತೆ, ಮೊದಲು ಮೆಟ್ಲು ಹತ್ತುತ್ತಾರೆ, ಕೂತ್ಕೊಳ್ತಾರೆ, ಅಂದರೆ ಸ್ಕ್ವಾಟಿಂಗ್ 2 ಪೊಸಿಷನಲ್ಲಿ ಅವ್ರಿಗೆ ಹೆಚ್ಚಾಗಿ ನೋವು ಶುರು ಬರುತ್ತೆ. ಕೆಲವರು ಆಟ ಆಡ್ಬೋದು, ಶಟ್ಲ್ ಆಡ್ತಾರೆ, ಬೇರೆ ಯಾವುದೋ ಒಂದು ಆ್ಯಕ್ಟಿವಿಟೀಸ್ ಮಾಡಿದಾಗ ಮಂಡಿ ಮುಂದುಗಡೆ ಚಿಪ್ಪು ಮುಂದೆ ನೋವು ಬರುತ್ತೆ. ಇದು ಅವರಿಗೆ ಅರ್ಲಿ ಸಿಮ್ಟಮ್ಸು, ಅಂದರೆ ಎಚ್ಚರವಾಗುವಂಥ ಒಂದು ಟೈಮ್ ಇದು. ಈ ಟೈಮಲ್ಲಿ ಅವರು ಸಿಂಪಲ್ ಎಕ್ಸಸೈಸ್ ಮಾಡ್ಕೋಬೇಕು. ಕೆಲವು ಸಲ ಏನು ಮಾಡ್ತೀವಿ, ಈ ಸೈಡ್ ತೊಡೆ ಮತ್ತು ಹಿಂದ್ಗಡೆ ಸ್ನಾಯುಗಳು ಮಸಲ್ಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಎಕ್ಸಸೈಸ್ ಮಾಡಿಕೊಂಡ್ರೆ ಅದು ಹೆಚ್ಚಾಗದಿರೋರಿಗೆ ನೋಡ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಕೆಲವು ಏನು ಮಾಡ್ತೀವಿ ನಾವು, ಅವ್ರನ್ನ ಸಿಂಪಲ್ ಅಂದರೆ ರೊಟೇಷನ್, ಕೆಲವು ಫಿಸಿಯೋಥೆರಪಿ ಎಕ್ಸಸೈಸ್ ಎಲ್ಲ ಹೇಳ್ಕೊಡ್ತೀವಿ. ಸಿಂಪಲ್ ಅದನ್ನು ಮನೇಲಿ ಮಾಡಿಕೊಂಡ್ರೆ ಮೇನ್ ಏನಂತಂದರೆ, ಈಗ ಒಳಗಡೆ ಅಂತ ಸೈನೋವಿಯಲ್ ಫ್ಲೂಯಿಡು ಹೆಚ್ಚಾಗಿ ರೊಟೇಟ್ ಆದಾಗ ಒಳಗಡೆ ಹೋಗಿ ಎಲ್ಲ ಕಾರ್ಟಿಲೇಜ್ನೆಲ್ಲ ಚೆನ್ನಾಗಿ ನ್ಯೂಟ್ರಿಷನ್ ಕೊಡ್ತೀವಿ. ಸೈನೋವಿಯಲ್ ಫ್ಲೂಯಿಡ್ ಅದರದ್ದೇ ಒಂದು ಮೇನ್ ಅದರ ಉದ್ದೇಶ. ರೊಟೇಷನ್ ಒಳಗಡೆ ಸೈನೋವಿಯಲ್ ಫ್ಲೂಯಿಡ್ ಎಲ್ಲ ಕಡೆ ಕಾರ್ಟಿಲೇಜ್ಗೆಲ್ಲ ಹೋದಾಗ ಅದು ಅವ್ರಿಗೆ ಚೆನ್ನಾಗಿ ಪೇಯ್ನ್ ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗುತ್ತೆ. ಈ ಸಿಮ್ಟಮ್ಸ್ನ ಅವರು ಭಯ ಪಡ್ಕೋಬಾರ್ದು. ಇದನ್ನು ಇನಿಷಿಯಲ್ ಅವ್ರ ಸಿಮ್ಟಮ್ಸ್ನ ಬಂದ ತಕ್ಷಣ ತೋರಿಸ್ಕೊಳ್ಳೋದೇ ಭಾಳ ಮುಖ್ಯ. ಇನ್ನೂ ಕೆಲವು ಏನಾಗುತ್ತೆ, ಇದು ನೆಕ್ಸ್ಟ್ ಸ್ಟೇಜ್ ಏನಾಗುತ್ತೆ ಅಂತಂದರೆ, ಈ ಸೈಡ್ಗಳು ನೋವು ಬರುತ್ತೆ, ಒಳಭಾಗದಲ್ಲಿ ಮಂಡಿಯ ಒಳಭಾಗದಲ್ಲಿ ನೋವು ಶುರುವಾದಾಗುತ್ತೆ. ಆಗ ಅವ್ರಿಗೆ ಅರ್ಥ ಮಾಡ್ಕೋಬೇಕು, ನನಗೆ ಇನ್ನು ಸ್ವಲ್ಪ ಈಗ ಶುರುವಾಗಿದೆ, ಆರ್ಥರೈಟಿಸ್ ಶುರುವಾಗಿದೆ ಅಂತ ಅನ್ಕೋಬೇಕು. ಓಕೆ. ಈಗ ಮಂಡಿ ಸವೆತ ಇತ್ತು ಅಂತ ಹೇಳಿದ್ರೆ ಮಂಡಿ ನೋವು ಬರುತ್ತೆ ಸರ್? ಅದು ಬೇರೆ ಇದು ಬೇರೆ ಅಂತ ಹೇಳ್ತಾರೆ ಹೇಗೆ? ಕೆಲವರು ಮಂಡಿ ಸವೆತ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದು ಎರಡು ಒಂದೇನಾ? ಮಂಡಿ ಸವೆತ ಅನ್ನೋದು ಒಂದು ಸೇಮ್, ಎರಡು ಒಂದೇನೆ. ಮಂಡಿ ಸವಿತಾ ಇದೆ ಅನ್ನೋದು ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೀವಿ. ಮೊದಲು ಶುರುವಾಗೋದು ಈ ಒಳಗಡೆ ಇರೋ ಒಂದು ಮೆನಿಸ್ಕಸ್ ಅಂತ ಹೇಳ್ತೀವಿ, ಅಂದರೆ 2 ಕೀಲುಗಳ ನಡುವೆ ಈ ತೊಡೆ ಮತ್ತು ಕಾಲು ಎಲುಬು ಮಧ್ಯದಲ್ಲಿ ಇರುವಂಥ ಒಂದು ಮೆನಿಸ್ಕಸ್ ಅಂತ ಹೇಳ್ತೀವಿ, ಕುಷನ್. ಈ ಕುಷನ್ ಸವಿತಾ ಹೋಗುತ್ತೆ. ಚಿಕ್ಕ ವಯಸ್ಸಲ್ಲಿದ್ದಂಗೆ ದೊಡ್ಡ ವಯಸ್ಸಾಗ್ತಾ ಇರೋದಿಲ್ಲ. ಅದು ಸವಿತಾ ಹೋದಾಗಲೇ 2 ಮೂಳೆ ಫ್ರಿಕ್ಷನ್ ಶುರು ಆದಾಗಲೇ ನಮಗೆ ಆರ್ಥರೈಟಿಸ್ ಬರೋಕ್ಕೆ ಶುರು ಆಗುತ್ತೆ. ಅದು ಮೆನಿಸ್ಕಸ್ ಟೇರಿಂದ ಶುರು ಆಗುತ್ತೆ. ಹೋಗ್ತಾ ಅದು ಪೂರ್ತಿ ಸೌದೋದಾಗ 2 ಫ್ರಿಕ್ಷನ್ ಆಗಿ ನೋವು ಬರುತ್ತೆ. ಓಕೆ. ಸೊ ಈಗ ಮಂಡಿ ನೋವು ನನಗೆ ಜಾಸ್ತಿ ಆಗ್ತಾ ಇದೆ, ಮನೆಯಲ್ಲೇ ಕೂತ್ರೆ ಆಗಲ್ಲ, ಸೊ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೋಬೇಕು ಅಂತ ಹೇಳಿದಾಗ ಒಂದಿಷ್ಟು ಲಕ್ಷಣಗಳು ಗೊತ್ತಾಗಬೇಕಾಗತ್ತೆ. ಓಕೆ, ನಾನು ಇನ್ನು ಮನೇಲಿ ಕಾಯಬಾರ್ದು ಅಂತ. ಸೊ ಯಾವೆಲ್ಲ ಲಕ್ಷಣಗಳನ್ನು ನಾವು ಹೆಚ್ಚು ಗಮನಿಸಬೇಕಾಗತ್ತೆ ಅಂತ, ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ. ನಾನು ಮೊದಲು ಅವ್ರಿಗೆ ಯಾವುದೇ ಒಂದು ರೋಗಿಗಳಿಗೆ ಮಂಡಿ ನೋವು, ಮೊಣಕಾಲು ನೋವು ಬರುತ್ತಂತ ಶುರು ಮಾಡಿದಾಗ ಫಸ್ಟ್ ಅವ್ರಿಗೆ ಮುಂಭಾಗದಲ್ಲಿ ನೋವು ಬರುತ್ತೆ. ತುಂಬ ಮೆಟ್ಲತ್ತೋದು, ಇಳಿಯೋದು, ಕೆಳಗಡೆ ಕೂತ್ಕೊಳ್ಳೋದು ಇಂಥವ್ರಿಗೆ. ಎರಡನೇದು ತುಂಬ ಸೈಕ್ಲಿಂಗ್ ಮಾಡ್ತಿರ್ತಾರೆ, ಇಲ್ಲಿ ಕೆಲವರು ತುಂಬ ಜಾಗಿಂಗ್ ಮಾಡ್ತಾರೆ, ಇಂಥವ್ರಿಗೆ ಮೊದಲೇ ಮುಂಭಾಗದಲ್ಲಿ ಶುರು ಬರುತ್ತೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಇದು ಬರಲೇಬೇಕಂತೇನಿಲ್ಲ, ಅಡ್ಜಸ್ಟ್ ಆದಾಗ ಈ ಸೈಡಲ್ಲಿ ಏನೋ ಹೇಳಿದ ಒಳಭಾಗದಲ್ಲಿ ಅವ್ರಿಗೆ ಹೆಚ್ಚಾಗಿ ಶುರು ಕಂಡು ಬರುತ್ತೆ. ಇದು ಬಂದಾಗ ಅವರು ವೈದ್ಯರನ್ನ ಹತ್ರ ನೋಡಿ ತೋರಿಸ್ಕೊಂಡು ಅದಕ್ಕೆ ತಕ್ಕಂಥ ಒಂದು ಇನ್ವೆಸ್ಟಿಗೇಷನ್ ಏನು ಮಾಡಿಸ್ಕೊಂಡ್ರೆ ಭಾಳ ಮೊದಲೇ ನಾವೆಷ್ಟು ಅರ್ಲಿಯಾಗಿ ನೋಡ್ಕೊಳ್ತೀವಿ ಅದನ್ನು, ಅಷ್ಟು ಬೇಗ ನಾವು ಟ್ರೀಟ್ಮೆಂಟ್ ತೊಗೊಂಡ್ರೆ ಅದನ್ನು ಹೆಚ್ಚಾಗಿ ಆಗೋದನ್ನ ನಾವು ತಡೆಗಟ್ಬೋದು. ಓಕೆ. ರೆಡ್ ಫ್ಲಾಗ್ ಸೈನ್ಸ್ ಅಂತ ಏನಾದರೂ ಇದೆಯಾ? ಇನ್ಸೈಡ್ ಪೇನು, ತುಂಬ ಪೇನ್ ಇರುತ್ತೆ, ಕೂತ್ಕೊಳ್ಳೋಕೆ ತುಂಬ ಕಷ್ಟ ಬರುತ್ತೆ. ಇದು 2 ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ಬೋದು. ಸ್ಟಿಫ್ನೆಸ್ ಬರುತ್ತೆ ಕೆಲವರಿಗೆ. ಈಗ 2 ಕಿಲೋಮೀಟರ್ ಹೋಗ್ತಾ ಇರ್ತಾರೆ, 2 ಕಿಲೋಮೀಟರ್ಗಿಂತ 3 ಕಿಲೋಮೀಟರ್ ಹೋಗ್ಬೇಕು ಟ್ರೈ ಮಾಡ್ತಿರ್ತಾರೆ. ಬಟ್ 2 ಕಿಲೋಮೀಟರ್ಲ್ಲಿ ಒಳಗಡೆನೆ ಅವ್ರಿಗೆ ಏನಾಗುತ್ತೆ, ಮಂಡಿ ಬಿಗಿದ್ಕೊಳ್ಳುತ್ತೆ, ಗಟ್ಟಿಯಾಗ್ಬಿಡುತ್ತೆ, ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಅದೊಂದು ರೆಡ್ ಸ್ಟೈಲ್. ಓಕೆ. ನೀವಾಗಲೇ ಮಾತಾಡ್ತಾ ಹೇಳಿದ್ರೆ ಸರ್, ಲೈಫ್ ಸ್ಟೈಲ್ ಇತ್ತೀಚಿನ ದಿನಗಳಲ್ಲಿ ಈಗ ಕಾಮನ್ ಆಗಿ 70-80ರಲ್ಲಿ ಬರೋದು ಅದು ಸಹಜ, ವಯೋಸಹಜವಾಗಿ ಬರುವಂಥ ಒಂದು ಕಂಡೀಷನ್ ಅಂತ. ಆದರೆ ಈಗ ಬೇಗ ಬರ್ತಾ ಇದೆ, ಯಾಕಂತ ಹೇಳಿದ್ರೆ ನಮ್ಮ ಜೀವನ ಶೈಲಿಯಿಂದ ಅಂತ. ಹಾಗಿದ್ರೆ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಮಾಡುವಂಥ ಯಾವೆಲ್ಲ ಮಿಸ್ಟೇಕ್ಸ್ ಇದಕ್ಕೆ ಮುಖ್ಯ ಕಾರಣ ಆಗಬಹುದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಈ ಲೈಫ್ ಸ್ಟೈಲಲ್ಲಿ ನಮಗೀಗ ತುಂಬ ಹೆಚ್ಚಾಗಿ ಕೂತ್ಕೊಂಡು ನಾವು ಕೆಲಸ ಮಾಡ್ತೀವಿ. ಈಗ ನಿಂತ್ಕೊಂಡು ಕೆಲಸ ಮಾಡೋದು ಬೇರೆ, ಕೂತ್ಕೊಂಡು ಕೆಲಸ ಮಾಡೋದು ಬೇರೆ. ಬೆಳಗ್ಗೆ ಕೂತ್ಕೊಂಡ್ರೆ ರಾತ್ರಿ 10 ಗಂಟೆ ಕೂತ್ಕೊಳ್ತೀವಿ. ಸೊ ಹೀಗಿದ್ದಾಗ ನಮ್ಮ ಜಾಯಿಂಟ್ಸ್ಗೆ ನ್ಯೂಟ್ರಿಷನ್ ಆಗೋದಿಲ್ಲ. ನಾನು ಹೇಳಿದಾಗೆ ನಮ್ಮ ಜಾಯಿಂಟ್ಸ್ಗೆ ನ್ಯೂಟ್ರಿಷನ್ ಯಾವಾಗ ಬರುತ್ತೆ, ನಮ್ಮ ಜಾಯಿಂಟ್ಸ್ ಮೊಬಿಲಿಟಿ ಅಂದರೆ ನಾವು ಎಷ್ಟು ಅದು ಚೆನ್ನಾಗಿ ಮೂವ್ಮೆಂಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಒಳಗಡೆ ನ್ಯೂಟ್ರಿಷನ್ ಬರುತ್ತೆ. ಕಾರ್ಟ್ಲೇಜ್ ಅನ್ನೋದೆಲ್ಲ ಪದರೆಗಳ ಚೆನ್ನಾಗಿ ಅದು ನ್ಯೂಟ್ರಿಷನ್ ತೊಗೊಂಡಾಗ ಅದು ಚೆನ್ನಾಗಿರುತ್ತೆ. ಅದು ಕಡಿಮೆ ಆದಾಗ, ಅಂದರೆ ಯಾವಾಗ ಕಡಿಮೆ ಬರುತ್ತೆ, ಎಕ್ಸಸೈಸ್ ಮಾಡೋದಿಲ್ಲ, ಯೋಗಾಸನ ಅಂತ ಆಗಲಿ ಯಾವುದೇ ಒಂದು ಎಕ್ಸಸೈಸ್ ಮಾಡಿದಾಗ ಅದು ಮೂವ್ಮೆಂಟ್ಸ್ ಫ್ರೀ ಆಗುತ್ತೆ. ಆವಾಗ ಅಲ್ಲಿ ನೀವು ಸೈನೋವಿಯಲ್ ಫ್ಲೂಯಿಡ್ ಎಲ್ಲ ಹೋಗಿ ಕೂತ್ಕೊಂಡಾಗ ಅದು ಆಗುತ್ತೆ. ಸೊ ಎಕ್ಸಸೈಸ್ ಮಾಡದೇ ಇರೋರಿಗೆ ಭಾಳ ಬೇಗ ಶುರು ಆಗುತ್ತೆ. ಮತ್ತು
ಇನ್ನೊಂದು ಏನಂತಂದರೆ ಕೆಲವು ವೈಟ್ ಡಿಫಿಷಿಯನ್ಸಿ ಇರುತ್ತೆ ಫುಡ್ಡಲ್ಲಿ ನಾವು ಈಗ ತುಂಬ ವಿಟಮಿನ್ ಡಿ ಆಗಲಿ ವಿಟಮಿನ್ ಸಿ ಆಗಲಿ ಇವೆಲ್ಲ ತುಂಬ ಇಂಪಾರ್ಟೆಂಟ್. ವಿಟಮಿನ್ B12 ಇವೆಲ್ಲ ಕಾರ್ಟಿಲೇಜ್ಗೆ ಮತ್ತು ಬೋನ್ಸ್ಗೆ ತುಂಬ ಇಂಪಾರ್ಟೆಂಟ್. ಇಲ್ಲಿ ಈ ಒಂದು 4-3 ಅಂಶಗಳೆಲ್ಲ ಕಡಿಮೆ ಆದಾಗ ಅವ್ರಿಗೆ ಭಾಳ ಬೇಗ ಶುರುವಾಗುತ್ತೆ. ಆಮೇಲೆ ಮತ್ತೆ ರಿಪಿಟೇಟಿವ್ ಸ್ಟ್ರೆಸ್ ಇರುತ್ತೆ. ಈಗ ಕೆಲವರು ಓಡ್ತಾ ಇರ್ತಾರೆ, ಅದು ಓಡೋದು ತುಂಬ ಒಳ್ಳೆಯದು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಯಾವ ರೀತಿ ಓಡೋದು ಮುಖ್ಯ ಇಂಪಾರ್ಟೆಂಟ್. ಅದಕ್ಕೆ ಒಂದು ಒಳ್ಳೆ ಪ್ರೊಟೆಕ್ಷನ್ ಇಟ್ಕೋಬೇಕು, ಶೂಸು, ಮತ್ತು ಒಂದು ರೀತಿಲಿ ಅದನ್ನು ಒಂದು ಗೊತ್ತಿರೋರು ತಜ್ಞರ ಆಗಲಿ ಅಥವಾ ಥೆರಪಿಸ್ಟ್ ಅಥವಾ ಇವರು ಟ್ರೈನರ್ ಇರ್ತಾರೆ ಅಂತ ಹೇಳ್ತೀವಿ, ಆ ಟ್ರೈನರ್ನ ಅವರ ಒಂದು ಸಲಹೆ ಇಟ್ಕೊಟ್ಕೊಂಡು ಟ್ರೈನಿಂಗ್ ತೊಗೊಳ್ಳೋದು ತುಂಬ ಮುಖ್ಯ. ಬರಿಗಾಲಲ್ಲಿ ಓಡ್ತಾರೆ ಕೆಲವರು, ಅದು ತುಂಬ ಕಷ್ಟ, ತುಂಬ ಒಳ್ಳೆಯದಲ್ಲ. ಸೊ ಹೀಗೆ ಇಂಥ ಲೈಫ್ ಸ್ಟೈಲ್ಗೆ ಚೇಂಜಸ್ನೆಲ್ಲ ನಾವು ತಪ್ಪಾಗಿ ಕರೆಕ್ಟಾಗಿ ಅದು ಮಾಡಿಕೊಂಡ್ರೆ ಈ ಮಂಡಿ ನೋವನ್ನು ಜಾಸ್ತಿ ಬರಲ್ಲ. ಕೆಲವರು ಏನು ಲೇಡೀಸಲ್ಲಿ ಏನು ಮಾಡ್ತೀವಿ, ಲೇಡೀಸ್ ಹಳೆ ಕಾಲದಲ್ಲೆಲ್ಲ ಕೆಳಗಡೆ ಕೂತ್ಕೊಳ್ತಾರೆ, ನೆಲದಲ್ಲಿ ಕೂತ್ಕೊಳ್ಳೋದು ಅದು ಅವ್ರಿಗೆ ಅಡುಗೆ ಮಾಡುವಂಥ ಒಂದು ಆಗಿಂದ ಬಂದಿರೋ ಒಂದು ಏನಂತ ಹೇಳ್ಬೇಕು, ಅದನ್ನ ಸ್ಟೈಲ್ ಅದು ಅವ್ರ ಸಂಪ್ರದಾಯ ಬಂದ್ಬಿಟ್ಟು ಅದನ್ನೇ ಅವರು ಜಾಸ್ತಿ ಹೆಚ್ಚಾಗಿ ಮಾಡಿದಾಗ ಮತ್ತೆ ನೋವು ಬರುತ್ತೆ. ಅದನ್ನ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಹಾಗಿದ್ರೆ ನೆಲದಲ್ಲಿ ಕೂತ್ಕೋಬಾರ್ದಾ ಹೇಗೆ ಅಂತ? ನೆಲದಲ್ಲಿ ಕೂತ್ಕೊಳ್ಳೋದು ಒಳ್ಳೇದೇನೆ, ಆದ್ರೆ ಅದನ್ನ ಹೆಚ್ಚಾಗಿ ಕೂತ್ಕೋಬಾರ್ದು. ಕೂತ್ಕೊಂಡೇ ಕೆಲಸ ಮಾಡೋದು, ಇದ್ದಲ್ಲಿ ಕೂತ್ಕೊಳ್ಳೋದು ಏನಾಗುತ್ತೆ ಅಂದ್ರೆ, ಈಗ ಮಂಡಿ ಈಗ ಕಾಲಿಂಗ್ ಕೂತ್ಕೊಂಡು ಈಗ ಕಾಲಿಂಗ್ ಮಾಡಿಸ್ತೀನಿ ಅಂತೇಳಿ ಸಿಂಪಲ್ ಮಾಡಿಸಿದಾಗ ಅದು ಹೆಚ್ಚಾಗಿ ಈ ಸ್ನಾಯು ಈ ಜಾಯಿಂಟಲ್ಲಿ ಜಾಸ್ತಿ ಪ್ರೆಷರ್ ಬರಲ್ಲ. ಬಟ್ ಅದೇ ನಾನು ನಿಂತ್ಕೊಂಡು ನೆಲದಲ್ಲಿ ಕೂತ್ಕೋಬೇಕಂತಂದ್ರೆ ಇದರ 10ರಷ್ಟು ಪ್ರೆಷರ್ ತಗೊಳುತ್ತೆ ಮಂಡಿ. ಸೊ ಹಾಗಾಗಿ ಅದ್ರ ಮೇಲೆ ಜಾಸ್ತಿ ಪ್ರೆಷರ್ ಬರುತ್ತೆ. ಇದು ಒಂದಿನ ಪರವಾಗಿಲ್ಲ, 10, 20, 30, 40 ವರ್ಷ ನಾವು ಅದೇ ಕೆಲಸ ಮಾಡ್ತಿದ್ರೆ ಹೆಚ್ಚಾಗಿ ಅದ್ರ ಮೇಲೆ ಸ್ಟ್ರೆಸ್ ಬಂದು ಅದು ಕಾರ್ಟಿಲೇಜ್ ಡ್ಯಾಮೇಜ್ ಆಗಿ ಶುರು ಆಗುತ್ತೆ. ಓಕೆ. ಈಗ ದೇಹದ ತೂಕ ಹೆಚ್ಚಾಗೋದಕ್ಕೂ ಮಂಡಿ ನೋವಿಗೆ ಏನಾದರೂ ಸಂಬಂಧ ಇದೆಯಾ ಸರ್? ಇದು ಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಅಂತೀವಿ. ಅದೇ ನಾವು ಎಷ್ಟು ಚೆನ್ನಾಗಿ ನಾವು ಸಣ್ಣಗಿರ್ತೀವೋ, ಎಷ್ಟು ಚೆನ್ನಾಗಿ ನಾವು ಅದನ್ನು ನಮ್ಮ ಬಾಡಿ ವೆಯ್ಟ್ ಮೇಂಟೈನ್ ಮಾಡ್ಕೊಳ್ತೀವೋ ಕೀಲು ಅಷ್ಟೇ ಚೆನ್ನಾಗಿರುತ್ತೆ. ಈಗ ನೋಡಿರ್ಬೋದು, ಕೆಲವರು ಸಣ್ಣಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ, ದಪ್ಪಗಿರೋರಿಗೆ ಭಾಳ ಬೇಗ ಮಂಡಿ ನೋವು ಶುರು ಆಗಿಬಿಡುತ್ತೆ, ಮತ್ತು ಆರ್ಥೈಟಿಸ್ ಶುರು ಆಗಿಬಿಡುತ್ತೆ. ಸೊ ಡೈರೆಕ್ಟ್ ರಿಲೇಷನ್ ಅಂತ ಹೇಳ್ತೀವಿ. ಓಕೆ. ಅಂದರೆ ಹೇಗೆ ಕಾರಣ ಆಗಿರುತ್ತೆ ಅಂದರೆ ಅಲ್ಲಿ ಒಬೇಸಿಟಿ, ಬಾಡಿ ವೇಟ್ ಹೇಗೆ ಅಂದರೆ ಕಾಲಿನ ಮೇಲೆ ಇಡೀ ದೇಹದ ಭಾರ ನಿಲ್ಲುತ್ತೆ, ಆ ಥರ ಹೇಗೆ? ಈಗ ನಾನು ಹೇಳಿದಾಗ ನಾನು ಕೂತ್ಕೊಂಡು ಕಾಲು ಹೀಗೆ ಈಗ ಚೇರಲ್ಲಿ ಕೂತ್ಕೊಂಡು ಕಾಲು ಹೀಗೆ ಮಾಡಿಸ್ತೇನೆ, ಈ ಒಂದು ಕಾರ್ಟಿಲೇಜ್ ಮೇಲೆ ಅಷ್ಟೊಂದು ಸ್ಟ್ರೈನ್ ಬರೋದಿಲ್ಲ. ಅದೇ ನಾನು ಈಗ ನನ್ನ ಕಿಲೋ ಒಂದೊಂದು ವೆಯ್ಟ್ ಒಂದು 60 ಅಂದ್ಕೊಳ್ಳಿ, ನಾನು ಅದೇ ಥರ ಒಂದು 10 ವರ್ಷ ಅದೇ ಮಾಡ್ತಿರ್ತೀನಿ. ಅದೇ ಒಂದು 90 ಕಿಲೋ ವೆಯ್ಟ್ ಇರೋವಂಥದ್ದು ಅಥವಾ 100 ಕಿಲೋ ವೆಯ್ಟ್ ಇಂಥವ್ರು ಮಾಡಿದ್ರೆ ಅದೆಷ್ಟು ಡಬಲ್ ಆಗ್ಬೋದು ಭಾರ. ಈಗ ನಾನು 60 ಕಿಲೋ ಇದ್ದವರು ಒಂದು 10ರಷ್ಟು ಆದರೆ 90-100 ಇಷ್ಟಿದ್ದವ್ರಿಗೆ 20ರಷ್ಟು ಆಗುತ್ತೆ. ಅಂದರೆ ಬಾಡಿ ವೆಯ್ಟು ತುಂಬ ಡಬಲ್ ಆಗಿ ಅವ್ರಿಗೆ ಹೆಚ್ಚಾಗಿ ಹೋಗುತ್ತೆ. ಹಾಗಾಗಿ ಕಾರ್ಟಿಲೇಜ್ ಮೇಲೆ ಭಾಳ ಡ್ಯಾಮೇಜ್ ಬರುತ್ತೆ, ಆರ್ಥೈಟಿಸ್ ಭಾಳ ಬೇಗ ಶುರು ಆಗುತ್ತೆ. ಓಕೆ. ಹಾಗಿದ್ರೆ ಸಣ್ಣ ಇದ್ದವರಿಗೆ ಮೊಣಕಾಲು ಬರೋದೇ ಇಲ್ವಾ? ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೀವು ನೋಡೇ ಇಲ್ವಾ ಸರ್? ಸಣ್ಣ ಇದ್ದವರಿಗೆ ಮೊಣಕಾಲು ಬರುತ್ತೆ, ನೋವು ಬರದೇ ಇರೋವಂಥದ್ದಲ್ಲ, ಬಟ್ ಅದರ ಒಂದು ಡ್ಯೂರೇಷನ್ ತುಂಬ ನಿಧಾನ ಇರುತ್ತೆ. ಈಗ ಸಾಮಾನ್ಯವಾಗಿ 50-60 ವಯಸ್ಸು ಬರೋರಿಗೆ 70-75 ಆಗಿರುತ್ತೆ, 80 ವಯಸ್ಸು ಆಗ್ಬೋದು. ಅದು ಒಳ್ಳೇದಲ್ವೇ? 10-15 ವಯಸ್ಸು ಲೇಟ್ ಆಗಿ ಬಂತು ಅಂತ ಒಳ್ಳೇದಲ್ವ? ಸೊ ಹಾಗೆ ಅದೇ ನಾವು ಹೇಳುತ್ತೇನೆ ಅಂದರೆ ಲೈಫ್ ಸ್ಟೈಲಲ್ಲಿ ನೀವು ಒಬಿಸಿಟಿ ಬರ್ದಿರೋಂಗೆ ನೋಡ್ಕೋಬೇಕು. 40-50 ವಯಸ್ಸು ಆಗಿ ಬರ್ತಾ ಇದ್ದಂಗೆ ನೀವು ಆದಷ್ಟು ನಿಮ್ಮ ಒಂದು ತೂಕನ ಕಡಿಮೆ ಇದ್ದಂಗೆ ನೀವು ಮಾಡ್ಕೋಬೇಕು ಅಂತ ಹೇಳ್ತೀವಿ. ಓಕೆ. ಹಾಗಾಗಿ ಈಗ ಕೆಲವರು ಎಲ್ರಿಗೂ ಒಂದೇ ಏಜಲ್ಲಿ ಬರೋದಿಲ್ಲ. ಈಗ ಕೆಲವರಿಗೆ 50ರಲ್ಲಿ ಬರುತ್ತೆ, ಕೆಲವರಿಗೆ 60ರಲ್ಲಿ ಬರುತ್ತೆ. ಸೊ ಹಾಗಾಗಿ ಅವ್ರದ್ದು ಇಂಡಿವಿಜುವಲ್ ಹೆಲ್ತ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಹೌದು, ಇಂಡಿವಿಜುವಲ್ ಹೆಲ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ರೀಜನ್ ಡಿಪೆಂಡ್ ಆಗಿರುತ್ತೆ, ಮತ್ತು ನಾವು ಕುಡಿಯೋ ನೀರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ನಮಗೆ ಹೆರಿಡಿಟಿ ಡಿಪೆಂಡ್ ಆಗಿರುತ್ತೆ. ಜೆನೆಟಿಕ್ ತುಂಬ ಇಷ್ಟೆಲ್ಲ ಡಿಪೆಂಡ್ ಆಗುತ್ತೆ. ಈಗ ನೋಡಿದ್ರೆ ನೀವು ಈಗ ನಾರ್ತ್ ಕರ್ನಾಟಕಕ್ಕೆ ಹೋದರೆ ಕಂಪ್ಲೀಟ್, ಈಗ ನಾವು ಹುಬ್ಳಿಗಿಂತ ಈ ಚಿತ್ರದುರ್ಗ ಮೇಲ್ಗಡೆ ಹೋದಷ್ಟು ನಾರ್ತ್ಗೆ ಹೋದಷ್ಟು ಭಾಳ ಬೇಗ ಅವ್ರಿಗೆ ಮಂಡಿ ನೋವು ಶುರು ಆಗುತ್ತೆ. ಕಾರಣ ಏನಂತಂದರೆ ಅಲ್ಲಿ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಸೊ ನೀರಿನ ಅಂಶ. ಹಾಗಾಗಿ ಅವ್ರಿಗೆ ಭಾಳ ಬೇಗ ಮಂಡಿ ಮೊಣಕಾಲು ನೋವು ಆರ್ಥೈಟಿಸ್ ಭಾಳ ಶುರು ಆಗುತ್ತೆ. ಕೆಳಗಡೆ ಸೌತಲ್ಲಿ ಭಾಳ ಸ್ವಲ್ಪ ಕಡಿಮೆ. ಸೊ ನೀರಿನ ಒಂದು ಏನು ಹೇಳ್ತೀವಿ ಅದನ್ನ ಒಂದು ವೆಯ್ಟ್ ಹೇಗಿರುತ್ತೋ ಅದ್ರ ಮೇಲೆ ಅದು ಇದಾಗುತ್ತೆ. ಒಂದು ಸೆಕೆಂಡು ನಮ್ಮ ಒಂದು ಹೆರಿಡಿಟಿ ಅಂದರೆ ನಮ್ಮ ಜೆನೆಟಿಕ್, ನಮ್ಮ ತಂದೆ ತಾಯಿ ಹೇಗಿರ್ತಾರೆ ಅವ್ರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಸೊ ನಮ್ಮ ಪೇರೆಂಟ್ಸ್ ಕೊಡೋ ಗಿಫ್ಟ್ ಅದು. ಸೊ ನಮಗೆ ಪೇರೆಂಟ್ಸ್ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದರೆ ನಿಮಗೆ ದುಡ್ಡು ಕೊಡೋ ಜೊತೆಗೆ ಒಳ್ಳೆಯ ಒಂದು ಆರೋಗ್ಯ ಕೊಡಬೇಕು. ಓಕೆ, ಅವ್ರು ಒಳ್ಳೆ ಜೀನ್ ಇದ್ರೆ ಕೆಲವ್ರು ಹೇಳ್ತಾರೆ ಒಳ್ಳೆ ಜೀನ್ ಇದೆಪ್ಪ ನಿಂದು ಅಂತ ಹೇಳ್ತಾರೆ. ಅಂದರೆ ತಂದೆ ತಾಯಿ 100 ವರ್ಷ ಬದುಕಿದ್ರು
ನಮಗೊಂದು ಗ್ಯಾರಂಟಿ ಇರುತ್ತೆ, ನನಗೆ 70 ವರ್ಷ ಬದುಕ್ಬೋದು ಅಂತ ಹೋಗ್ತಾ. ಸೊ ಹಾಗೆ ಅದೊಂದಿರುತ್ತೆ. ಮತ್ತು ನಾವು ತಿನ್ನೋವಂಥ ಆಹಾರಗಳು ಈಗ ಮೊದಲೇನು ಮಾಡ್ತಿದ್ರು, ಭಾಳ ಪ್ರತಿಯೊಂದು ಆಹಾರದಲ್ಲೂ ತುಪ್ಪ ಇರ್ತಿತ್ತು. ಈಗ ತುಪ್ಪ ಕಡಿಮೆ ಆಗಿಬಿಟ್ಟಿದೆ, ತುಪ್ಪ ಕಡಿಮೆ ಆಗಿಬಿಟ್ಟು ಬೇರೆ ಜಾಸ್ತಿ ಬಂದುಬಿಟ್ಟಿದೆ. ಸೊ ಹಾಗಾಗಿ ತುಪ್ಪ ತುಂಬ ಒಳ್ಳೆಯದು. ಸೊ ಅದನ್ನು ಈ ಬ್ರಿಟಿಷರೆಲ್ಲ ಬಂದ ಮೇಲೆ ಏನೇನೋ ಮಾಡಿ ಹಾಗೆ ಮಾಡಿ ತುಪ್ಪ ತಿನ್ನಬಾರ್ದು ಅಂತ ಏನೇನೋ ಮಿಕ್ಸ್ ಮಾಡಿಬಿಟ್ಟು ಬೇರೆ ಥರ ಕೊಟ್ಟರು. ಬಟ್ ಅದು ತುಂಬ ಒಳ್ಳೆಯದು. ಈ ಒಳಗಡೆ ಅಂತ ನ್ಯೂಬ್ಲಿಕೇಶನ್ಸ್ಗೆ ಈಗಲೂ ಅಷ್ಟೇ ಟೆಸ್ಟೆಡ್ ಪ್ರೂವನ್ ಅದನ್ನು ಒಳ್ಳೆಯದು. ಈ ರೀತಿ ಆಹಾರಗಳಲ್ಲಿ ತುಂಬ ನಾವು ಮಾಡಿಸ್ಕೋಬೇಕು, ಆರ್ಥೈಟಿಸ್ ಅನ್ನೋದು ಕಾಣಿಸುತ್ತೆ. ಓಕೆ, ಈಗ ಕೆಲವರಿಗೆ ಕ್ಯಾಲ್ಸಿಯಂ ಕೊರತೆ ಇರುತ್ತೆ ಅಂತ ಹೇಳ್ತಾರೆ, ನೀವು ಆಗ್ಲೇ ಹೇಳಿದ್ರಿ ವೈಟಮಿನ್ ಕೊರತೆ ಕೂಡ ಇರಬಹುದು ಅಂತ. ಸೊ ಈ ಕ್ಯಾಲ್ಸಿಯಂ ಕೊರತೆ ಇರುವಂಥದ್ದು ಅಥವಾ ವಿಟಮಿನ್ಗಳ ಕೊರತೆ ಇರುವವರಿಗೆ ಮಂಡಿ ನೋವು ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತಾ ಹೇಗೆ ಅಂತ ಕೆಲವರು ಹೇಳ್ತಾರೆ. ನಂದು ಬೋನ್ ತುಂಬಾ ವೀಕ್ ಇದೆ ಹೇಳ್ತಾರೆ, ಇದೆಲ್ಲ ಕಾರಣ ಆಗುತ್ತೆ? ಹೌದು. ವಿಟಮಿನ್ ಡಿ, ವಿಟಮಿನ್ B12 ಮತ್ತು ಕ್ಯಾಲ್ಶಿಯಮ್ಮು ಇವೆಲ್ಲ ಮುಖ್ಯ ನಮ್ಮ ಮೂಳೆಗೆ ಸ್ಟ್ರೆಂತ್ ಬರುವಂಥದ್ದು. ಈ ಮೂರನ್ನು ನಮಗೆ ಕಡಿಮೆ ಆಗುತ್ತೋ ಅಲ್ಲಿ ನಾವು ಮಂಡಿ ನೋವಿನಿಂದ ಫಸ್ಟ್ ಬೋನ್ ಜಾಯಿಂಟ್ಸ್ ಪೇನ್ ಶುರುವಾಗುತ್ತೆ. ಎಲ್ಲ ಕಡೆ ಜನರಲಾಗಿ ಶುರುವಾಗುತ್ತೆ. ಈಗ ಕೆಲವು ಸ್ವಲ್ಪ ದೂರ ನಡೆದ್ರೆ ಸಾಕು ಈ ಮಂಡಿ ಹೀಲ್ ಪೇನ್ ಬರುತ್ತೆ ಅಂತಾರೆ, ಕೆಲವು ಸ್ವಲ್ಪ ದೂರ ನಡೆದ್ರೆ ಸಾಕು ಎಲ್ಲೋ ಒಂದು ಜನರಲೈಸ್ಡ್ ಪೇನ್ ಬರುತ್ತೆ ಅಂತಾರೆ. ಎಕ್ಸ್ರೇ ನೋಡ್ತೀವಿ ಚೆನ್ನಾಗಿರುತ್ತೆ. ಅಂಥವ್ರಿಗೆ ನಾವೇನಾದರೂ ಇದೆಲ್ಲ ಟೆಸ್ಟ್ ಮಾಡಿದಾಗ ಬಹಳ ಕಡಿಮೆ ಇರುತ್ತೆ, ತುಂಬ ಲೋ ಇರುತ್ತೆ. ಸೊ ವಿಟಮಿನ್ B12, D3 ಇದೆಲ್ಲ ಭಾಳ ಮುಖ್ಯ. ಈ ವಿಟಮಿನ್ B12 ನಮಗೆ ಕೆಲವು ತುಂಬ ಕಡಿಮೆ, ನಮಗೆ ಸಿಗುವಂಥ ಸೋರ್ಸಸ್ ಭಾಳ ಕಡಿಮೆ. ಮಹಿಳೆಯರಲ್ಲಿ ಜಾಸ್ತಿ ಇದ್ರ ಕೊರತೆನ ಕಾಣ್ತೀವಿ. ಹೌದು, ಮಹಿಳೆಯರು ತುಂಬ ನಾವು ನೋಡ್ತೀವಿ. ಇದು ವೆಜಿಟೇರಿಯನ್ ತುಂಬ ನೋಡ್ತೀವಿ ನಾವು ವಿಟಮಿನ್ B12 ಡೆಫಿಷಿಯನ್ಸಿ. ನಾನ್ ವೆಜಿಟೇರಿಯನ್ಸಲ್ಲಿ ಭಾಳ ಕಡಿಮೆ ನೋಡೋದು. ಯಾಕಂತಂದರೆ ಈ ಫಿಶಲ್ಲಿ ಭಾಳ ಇರುತ್ತೆ ವಿಟಮಿನ್ B12. ಅದಕ್ಕೆ ಕೆಲವರು ಏನು ಮಾಡ್ತಾರೆ, ಫಿಶ್ ಆಯಿಲ್ ಅದೆಲ್ಲ ತಗೊಳ್ತಾರೆ, ಆರ್ಟಿಫಿಷಿಯಲ್ ಆಗಿ ಅದನ್ನು ಜಾಸ್ತಿ ಮಾಡ್ಕೋಬೇಕಂತ. ಬಟ್ ವಿಟಮಿನ್ D3 ಅನ್ನೋದು ಸರ್ವೇ ಸಾಮಾನ್ಯ ಎಲ್ಲರೂ ನೋಡ್ತೀವಿ. ಅದರಲ್ಲೂ ತುಂಬ ಕಾಮನ್ ಆಗಿ ನೋಡೋದು ಅಂತಂದರೆ ನಾವು ಈ IT ಪ್ರೊಫೆಷನಲ್ಸು ಮತ್ತು ಲೇಡೀಸು ಒಳಗಡೆ ಕೂತ್ಕೊಳ್ಳೋಂಥವ್ರು ಇವಂಥವ್ರಲ್ಲೂ ಜಾಸ್ತಿ ನಾವು ಹೆಚ್ಚಾಗಿ ನೋಡ್ತೀವಿ. ಅದಕ್ಕೆ ಸನ್ ಎಕ್ಸ್ಪೋಜರ್ ಭಾಳ ಮುಖ್ಯ. ನಾವು ಎಷ್ಟೊತ್ತು ನಾವು ಸನ್ ಎಕ್ಸ್ಪೋಜರ್ ಅಂದರೆ ಬೆಳಗಿನ ಜಾವ ಒಂದು 1 hour 45 minutes ನಾವು ಸನ್ ಎಕ್ಸ್ಪೋಜರ್ ತೊಗೊಂಡ್ರೆ ಭಾಳ ವಿಟಮಿನ್ D3 ನಮಗೆ ಶರೀರಕ್ಕೆ ಬಂದರೆ ಮೂಳೆಗತ್ತೆ ಗಟ್ಟಿಯಾಗುತ್ತೆ. ಕ್ಯಾಲ್ಶಿಯಂ ಏನಾಗುತ್ತೆ ಅಂದರೆ ನಮ್ಮ ಶರೀರದಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಬಟ್ ಅದನ್ನು ತೊಗೊಂಡೋಗೋ ಒಂದು ಹೇಳ್ತೀವಿ ನಾವು, ಅದಕ್ಕೆ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಸೆಲ್ ಒಳಗಡೆ ಇರ್ತವೆ, ಅದು ವಿಟಮಿನ್ ಡಿ ಮತ್ತು ಇವೆಲ್ಲ ಕಡಿಮೆ. ಇದೇ ಬೇಕು ಮುಖ್ಯ. ಇದಿದ್ರೆ ಆಟೋಮೆಟಿಕ್ ಕ್ಯಾಲ್ಸಿಯಂ ತೊಗೊಂಡು ಕೂರಿಸುತ್ತೆ ಅಲ್ಲಿಗೆ. ಓಕೆ, ಸೊ ಮಹಿಳೆಯರಲ್ಲಿ ಕಂಪೇರ್ ಮಾಡಿದ್ರೆ ಜಾಸ್ತಿ ಮಂಡಿ ನೋವು ಬರುತ್ತೆ ಅಂತ ಹೇಳ್ತಾರೆ, ಹೌದಾ ಸರ್? ಪುರುಷರಿಗಿಂತ ಮಹಿಳೆಯರಲ್ಲಿ ಜಾಸ್ತಿ ಇರುತ್ತಾ ಹೇಗೆ? ಹೌದು, ಮಹಿಳೆಯರು ಭಾಳ ಬೇಗ ಎಲ್ಲದರಲ್ಲೂ ಬುದ್ಧಿವಂತರು, ಭಾಳ ಬೇಗ ಇದಾಗ್ತಾರೆ. ಹಾಗೆಯೇ ಈ ತೊಂದರೆಗಳಿಗೆ ಭಾಳ ಬೇಗ ಒಳಗಾಗ್ತಾರೆ. ಸೊ ಬುದ್ಧಿವಂತರು ಮನೆ ಮೇಂಟೈನ್ ಮಾಡೋದ್ರಲ್ಲಿ ಅವರೇ ಫಸ್ಟ್ ಇರ್ತಾರೆ. ಹಾಗೆ ರೋಗಗಳಲ್ಲೂ ಬರೋದ್ರಲ್ಲಿ ಫಸ್ಟ್ ಆಗಿಬಿಡ್ತಾರೆ. ಯಾಕಂತಂದರೆ ಪಾಪ ಅವ್ರು ಮಾಡೋದ್ರಲ್ಲಿ ಕೆಲಸಗಳಾಗಿರುತ್ತೆ, ಒಂದು ಹಾರ್ಮೋನಲ್ ಚೇಂಜಸ್ ಇರುತ್ತೆ, ಮತ್ತು ಸೆಕೆಂಡು ಕೂತ್ಕೊಂಡು ಮಾಡೋವಂಥ ಕೆಲಸಗಳು ಜಾಸ್ತಿ, ಅಡುಗೆಗಳಾಗಲಿ ಏನಾಗಲಿ ಇವೆಲ್ಲ ಕೂತ್ಕೊಂಡು ಮಾಡೋಂಥ ಕೆಲಸಗಳು. ಸೊ ಹಾಗಾಗಿ ಎಷ್ಟು ಸಲ ದಿನಕ್ಕೆ ಒಂದು 150 ಸಲ ಕೂತ್ಕೊಳ್ತಾರೆ. ಸೊ ಹಾಗಾಗಿ ಮಂಡಿ ಮೇಲೆ ಹೆಚ್ಚಾಗಿ ಸ್ಟ್ರೆಸ್ ಬರುತ್ತೆ. ನಿಂತ್ಕೊಂಡು ಮಾಡೋದವ್ರಿಗೆ ಸ್ವಲ್ಪ ಕಡಿಮೆ. ಸೊ ಗಂಡಸರು ಯಾರು ಕೂತ್ಕೊಳ್ಳೋದಿಲ್ಲ, ಸೊ ಎಲ್ಲ ನಿಂತ್ಕೊಂಡು ಓಡ್ತಿರ್ತಾರೆ, ಹಾಗಾಗಿ ಅಡುಗೆ ಮಾಡೋ ಪರಿಸ್ಥಿತಿ ಬರಲ್ಲ. ಸೊ ಮಂಡಿ ಆಬ್ವಿಯಸ್ಲಿ ಅವ್ರಿಗೆ ಕಡಿಮೆನೇ ಬಂದಿರುತ್ತೆ, ಓಕೆ. ಇನ್ನು ಮೆನೋಪಾಸ್ ಆದಮೇಲೆ ಮಹಿಳೆಯರಲ್ಲಿ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಮೆನೋಪಾಸ್ ಆದಮೇಲೆ ಈ ಥರ ಪ್ರಾಬ್ಲಮ್ಸ್ಗಳು ಜಾಸ್ತಿ ಬರುತ್ತೆ, ಹಾರ್ಮೋನ್ ವೇರಿಯೇಷನ್ಸ್ ಆಗುತ್ತೆ ಅಂತ ಹೇಳ್ತಾರೆ, ಹೌದಾ ಸರ್? ಮೆನೋಪಾಸ್ ಆದಮೇಲೆ ಮೊಣಕಾಲು ನೋವು ಅಥವಾ ಮಂಡಿ ನೋವು ಬರುವಂಥ ಸಾಧ್ಯತೆ ಮಹಿಳೆಯರಲ್ಲಿ ಹೆಚ್ಚಾಗಿರುತ್ತೆ? ಹೌದು, ಮೆನೋಪಾಸ್ ಆದಾಗ ಬಿಕಾಸ್ ನಮ್ಮ ಏನು ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಇದು ಪ್ರೊಜೆಸ್ಟ್ರಾನ್ ಕಡಿಮೆ ಆಗಿಬಿಡುತ್ತೆ. ಆದಾಗ ಇದೆಷ್ಟೊಂದು ಕಡಿಮೆ ಆದಾಗ ಏನಾಗುತ್ತೆ ಅಂತಂದರೆ ಇದೆಲ್ಲ ಡೈರೆಕ್ಟಾಗಿ ನಮಗೆ ಮಂಡಿನ ಬೋನ್ಸ್ ಮೂಳೆಗಳಿಗೆ ಒಂದು ಸ್ಟ್ರೆಂತ್ ಕೊಡುವಂಥದ್ದು ಇದು ಭಾಗ ಅದು ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ಅವ್ರಿಗೆ ಆಸ್ಟಿಯೋಪೊರೋಸಿಸ್, ಆಸ್ಟಿಯೋಪೀನಿಯಾ ಅಂತ ಹೇಳ್ತೀವಿ, ಅದು ಡೆವಲಪ್ ಆಗುತ್ತೆ. ಮತ್ತು ಅದೆಲ್ಲ ತೊಗೊಂಡಾಗ ಎಲ್ಲನೂ ಕಡಿಮೆ ಆಗುತ್ತೆ. ಹೇಳಿದ್ನಲ್ಲ ವಿಟಮಿನ್ಸ್ ಎಲ್ಲ ಕಡಿಮೆ ಆದಾಗ ಸವೆತ ಭಾಳ ಬೇಗ ಶುರು ಆಗ್ತವೆ. ಓಕೆ ಸರ್, ಈಗ ಮಂಡಿ ನೋವಿನ ವಿಚಾರ ಬಂದಾಗ ಕೆಲವರಿಗೆ ಈಗ ಪ್ಲೇನ್ ಪ್ಲೇಸಲ್ಲಿ ಅಥವಾ ಒಂದು ಸಮತಟ್ಟಾದಂಥ ಜಾಗದಲ್ಲಿ ನಡಿಬೇಕಾದ್ರೆ ಅಷ್ಟು ನೋವು ಬರೋದಿಲ್ಲ, ಆದರೆ ಮೆಟ್ಲು ಹತ್ತಬೇಕಾದ್ರೇ ಜಾಸ್ತಿ ನೋವು ಬರುತ್ತೆ. ಸೊ ಮೆಟ್ಲು ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಬರುವಂತಹ ಮಂಡಿ ನೋವು ನಿಜವಾಗಿ ಅದು ಸಂಧಿವಾತಕ್ಕೆ ಕನೆಕ್ಟೆಡ್ ಆಗಿರುತ್ತಾ ಹೇಗೆ ಅಂತ? ಮಂಡಿ ನೋವು ಅಂತ ಹೇಳಿದ್ವಲ್ಲ, ಅದು ಇನಿಷಿಯಲಾಗಿ ಶುರುವಾಗುತ್ತೆ ಮುಂಭಾಗದಲ್ಲಿ, ಅಲ್ಲೇ ಅದಕ್ಕೆ ಫಸ್ಟ್ ಸಿಂಪ್ಟಮ್ಸ್ ಶುರುವಾಗುವುದು. ಅದು ಹೋಗ್ತಾ ಏನಾಗುತ್ತೆ ಅಂದರೆ ಬೇರೆ ಕಡೆ ಎಲ್ಲ ನಮಗೆ ಇದಾಗುತ್ತೆ. ಅದು ಮೊದಲೇ ನಮಗೆ ಕಾಣುವ ಒಂದು ಲಕ್ಷಣ. ಹೌದು.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಡಿ ನೋವಿನ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಸೊ ಯಾವಾಗ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ, ಎಲ್ಲಿ ಎಡವಬಾರ್ದು, ಅಂದರೆ ನಿಮಗೆ ಮಂಡಿ ನೋವಿನ ಚಿಕಿತ್ಸೆ ವಿಚಾರದಲ್ಲಿ ನೀವು ಎಲ್ಲಿ ಹೋಗಿ ಯಾವ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಅಥವಾ ಯಾವ ಸೆಂಟರಿಗೆ ಹೋಗ್ತಾ ಇದ್ದೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರುವಂಥ ಎಲ್ಲ ವಿಚಾರವನ್ನು ಕೂಡ ಬ್ಲೈಂಡ್ ಆಗಿ ನಂಬಾರ್ದು, ಒಂದು ಅಶ್ಯೂರೆನ್ಸ್ ಇಟ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಅವೇರ್ನೆಸ್ಸನ್ನು ಕೂಡ ಮೂಡಿಸಿದ್ದೀರಾ. ಯಾವ ರೀತಿಯಾಗಿ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು, ಸೊ ಎಲ್ಲದರ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ಮೂಡಿಸಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಡಿ ನೋವಿನ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.